ತಾಲೂಕು ಕಸಬಾ ಹೋಬಳಿಯ ಗೆಜಿಹಳ್ಳಿ ಗ್ರಾಮ ಪಂಚಾಯತ್ ಬೋರನಕೊಪ್ಪಲಿನ ಗೋಶಾಲೆ ಶಾಲಾ ಬಲವರ್ಧನೆಗೆ 84 ಲಕ್ಷ ರುಗಳ ಅಭಿವೃದ್ಧಿ ಕಾಮಗಾರಿಗೆ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಅರಸೀಕೆರೆಯ ಶಾಸಕರು ಕೆಎಂ ಶಿವಲಿಂಗೇಗೌಡರು ಶಂಕುಸ್ಥಾಪನೆ ಮಾಡುವ ಮೂಲಕ ಪೂಜೆಯನ್ನು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರು, ಪಶುಸಂಗೋಪನೆ ಇವತ್ತು ರೈತರ ಜೀವನ. ರಾಜ್ಯದಲ್ಲಿ ಸುಮಾರು 70% ಭಾಗ ರೈತಾಪಿ ಕುಟುಂಬ ಆದಾಯ ಹಾಗೂ ಜೀವನ ಪಶುಸಂಗೋಪನೆ ಇಲಾಖೆಗೆ ಅವಲಂಬನೆ ಮಾಡಿದೆ. ಡೈರಿಗಳ ಮುಖಾಂತರ ರಾಜ್ಯ ಬೇರೆ ದೇಶಗಳು ಕೂಡ ನಂದಿನಿ ಪ್ರಾಡಕ್ಟ್ ಹಾಲು ಇವತ್ತು ರವಾನೆಯಾಗ್ತಾ ಇದೆ. ರೈತರಿಗೆ ಒಂದು ಹಸುವಿನಿಂದ ಸುಮಾರು 20 ರಿಂದ 25 ಲೀಟರ್ ಹಾಲು ನೀಡುವ ವೈಜ್ಞಾನಿಕತೆ ಬೆಳೆದಿದ್ದು, ರೈತರು ದಿನದಿಂದ ದಿನಕ್ಕೆ ಇದೇ ದಾರಿಯಾಗಿದೆ. ರೈತರಿಗೆ ನೆರವಾಗುವ ಈ ಪಶು ಸಂಗೋಪನೆಗೆ ಇಲಾಖೆ ಹೆಚ್ಚು ಹೊತ್ತು ನೀಡಿ ಗೋಶಾಲೆಗಳ ಫಲವರ್ಧನೆಗೆ ನಾವೆಲ್ಲರೂ ಶ್ರಮಿಸಬೇಕು. ಇದು ನಮ್ಮ ಕರ್ತವ್ಯ ಎಂದು ಹೇಳಿದರು. ಗೋಶಾಲೆ ಕಟ್ಟಡದ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಪೂಜೆಯಲ್ಲಿ ನೆರವೇರಿಸಿ ಭಾಗವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿರ್ತಕ್ಕಂಥ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಜಿಜೆ ನಮ್ಮ ಪಶುಸಂಗೋಪನಾ ಇಲಾಖೆಯ ಮುಖ್ಯಸ್ಥರಾದ ಲಕ್ಷ್ಮೀಕಾಂತ್ರವರೇ, ಮತ್ತೆಲ್ಲ ಸಿಬ್ಬಂದಿ ವರ್ಗದವರೇ, ಗೋಣಿಕೊಪ್ಪಲು ಸ್ವಾಮಣ್ಣವರೇ, ನಮ್ಮ ಕಾಂತರಾಜು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ನಮ್ಮ ಶಿವಲಿಂಗಪ್ಪನವರು, ರೈತ ಮುಖಂಡರು, ಎಳವಾರೆ ಕೇಶವಣ್ಣವರು, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರುಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಎಲ್ಲ ನನ್ನ ಆತ್ಮೀಯ ಅಕ್ಕ ತಂಗಿಯರೇ, ಬಂಧುಗಳೇ, ಇವತ್ತು ಪಶುಸಂಗೋಪನೆ ರೈತನ ಜೀವನಾಡಿಯಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 70 ಭಾಗ ರೈತಾಪಿ ಕುಟುಂಬದ ಆದಾಯ ಮತ್ತು ಜೀವನ ಪಶುಸಂಗೋಪನಾ ಇಲಾಖೆಯನ್ನು ಅವಲಂಬನೆ ಮಾಡಿದೆ. ಡೈರಿಗಳ ಮುಖಾಂತರ ಇವತ್ತು ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶ ಅಲ್ಲ, ನಾವು ಯುರೋಪ್ ರಾಷ್ಟ್ರಕ್ಕೆ ಹೋಗಿದ್ದು, ಅಲ್ಲೂ ಕೂಡ ನಂದಿನಿ ಹಾಲು ಪ್ರಾಡಕ್ಟ್ಸ್ ಬೇಡಿಕೆ ಇದು ಭಾರತ ದೇಶದ್ದು ಅಂತ ಹೇಳಿ ಅಲ್ಲಿ ತೋರಿಸಿದ್ರು. ಇದು ಭಾರತ ದೇಶದಿಂದ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ, ಈ ಹಾಲಿಗೆ ಬೇಡಿಕೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇವತ್ತೇನಾಗಿದೆ, ಹೈನುಗಾರಿಕೆಯಲ್ಲಿ ಹಸುಗಳನ್ನ ಸಾಕ್ತಕ್ಕಂಥದ್ದಕ್ಕೆ ಹಿಂದೆ ನಾಟಿ ಹಸುಗಳಿದ್ದು, ನಾಟಿ ತಳಿಗಳು. ಈ ಸಂದರ್ಭದಲ್ಲಿ ಶಶಿಕಾಂತ್ ನಿರ್ದೇಶಕರು, ಡಾಕ್ಟರ್ ಭರತ್, ಅಶೋಕ್, ರಕ್ಷಿತ್ ಇಂಜಿನಿಯರ್, ಗುತ್ತಿಗೆದಾರರು ಶಾಂತ್ ಕುಮಾರ್, ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಗೆಜಿಹಳ್ಳಿ ಧರ್ಮಶೇಖರ್, ಸಹ್ಯಾದ್ರಿ ದೇವರಾಜ್, ರವಿಕುಮಾರ್, ಬಿಎಲ್ ಕೇಶವಮೂರ್ತಿ, ಶಿವಲಿಂಗಪ್ಪ, ರೈತರ ಸದಸ್ಯರು ಬಸವರಾಜ್, ಜಯಣ್ಣ ಗೆಜಿಹಳ್ಳಿ, ನಂಜುಂಡಪ್ಪ, ಡೈರಿ ಸ್ವಾಮಿಯಣ್ಣ, ಕಾಂತರಾಜ್, ನವೀನ್ ಕುಮಾರ್ ಮತ್ತು ಗೆಜಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಉಪಸ್ಥಿತರಿದ್ದರು.